ಕರ್ನಾಟಕ ರಾಜ್ಯಕ್ಕೆ ಶೀಘ್ರವೇ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗ್ತಾರಾ? ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿಯೋದು ಫಿಕ್ಸು. ಮಲ್ಲಿಕಾರ್ಜುನ ಖರ್ಗೆ ಇಲ್ಲವೇ ಡಿಕೆಶಿ ಸಿಎಂ ಆಗ್ತಾರೆ. ನವೆಂಬರ್ನಲ್ಲಿ ನಡೆಯಲಿದೆ ಮಹಾ ರಾಜಕೀಯದ ಪಲ್ಲಟ. ಇದು ಸಿಎಂ ಸಿದ್ದರಾಮಯ್ಯ ಮಾಜಿ ಆಪ್ತ ವಿಶ್ವನಾಥ್ ಭವಿಷ್ಯ ನುಡಿದಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಶೀಘ್ರವೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಸ್ಥಾನವನ್ನ ಅಲಂಕರಿಸ್ತಾರಾ? ನವೆಂಬರ್ ತಿಂಗಳಲ್ಲಿ ರಾಜ್ಯದಲ್ಲಿ ನಡೆಯಲಿದೆ ಮಹಾ ರಾಜಕೀಯ ಪಲ್ಲಟ. ಇದು ಸಿದ್ದರಾಮಯ್ಯರ ಮಾಜಿ ಆಪ್ತ ವಿಶ್ವನಾಥ್ ಭವಿಷ್ಯ ನುಡಿದಿರುವಂತಹದ್ದು. ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಉಳಿದ 2.5 ವರ್ಷ ಖರ್ಗೆ ಅಥವಾ ಡಿಕೆ ಸಿಎಂ ಆಗ್ತಾರೆ. ಭವಿಷ್ಯ ನುಡಿದಿರುವಂತಹದ್ದು ಮಾಜಿ ಆಪ್ತ ವಿಶ್ವನಾಥ್, ಸಿದ್ದರಾಮಯ್ಯನವರ ಮಾಜಿ ಆಪ್ತ. ಹೀಗಂತ ಹೊಸ ಬಾಂಬ್ ಸಿಡಿಸಿದ ಹಳ್ಳಿ ಹಕ್ಕಿ ವಿಶ್ವನಾಥ್ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಅಧಿಕಾರದ ಹಂಚಿಕೆ ವಿಚಾರ ಈಗ ಎಂಎಲ್ಸಿ ವಿಶ್ವನಾಥ್ ಮೂಲಕ ಮತ್ತೆ ಸದ್ದು ಮಾಡ್ತಾ ಇದೆ. ವಿಶ್ವನಾಥ್ ಹೇಳುವಂತೆ ಮುಂಬರುವಂತಹ ತಿಂಗಳುಗಳಲ್ಲಿ 2.5 ವರ್ಷ ಆಡಳಿತ ಪೂರ್ತಿ ಆಗುತ್ತೆ. ಆರಂಭದಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಯಾವ್ಯಾವಾಗ ಚರ್ಚೆ ಆಯಿತು ಆ ಸಂದರ್ಭದಲ್ಲೆಲ್ಲವೂ ಕೂಡ ಚರ್ಚೆ ಆಗಿದ್ದು ಸೆಪ್ಟೆಂಬರ್ ತಿಂಗಳ ಒಳಗಾಗಿ 2.5 ವರ್ಷ ಅಧಿಕಾರ ಪೂರ್ಣಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತನ್ನ ಸ್ಥಾನವನ್ನು ಬಿಟ್ಟುಕೊಡಬೇಕು. ಹೈಕಮಾಂಡ್ ನಾಯಕರೊಂದಿಗೆ ನಡೆದಿರತಕ್ಕಂತಹ ಒಪ್ಪಂದದ ಪ್ರಕಾರ ಒಂದೋ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಂಚಿಕೆಯನ್ನ ಮಾಡಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಪ್ರತಿ ಬಾರಿಯೂ ಹೇಳ್ಕೊಂಡು ತಿರುಗಾಡಿದ್ದು 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ಮುಂಬರುವಂತಹ ಚುನಾವಣೆಯಲ್ಲೂ ಕೂಡ ನಾನು ಜನ ಏನಾದರೂ ಇಷ್ಟಪಟ್ಟರೆ ನಾನೇ ಚುನಾವಣೆ ಎದುರಿಸ್ತೀನಿ, ಮುಂಬರುವ ದಿನಗಳಲ್ಲಿ ಅನಿವಾರ್ಯತೆ ಇದ್ರೆ ನಾನೇ ಸಿಎಂ ಆಗ್ತೀನಿ. ಇನ್ನು ಸಿಎಂ ಸ್ಥಾನಕ್ಕೆ ಆಕಾಂಕ್ಷಿಗಳ ಕೊರತೆ ಇದೆಯಾ ಕಾಂಗ್ರೆಸ್ನಲ್ಲಿ? ಖಂಡಿತ ಇಲ್ಲ. ಸತೀಶ್ ಜಾರಕಿಹೊಳಿಯಿಂದ ಹಿಡಿದು MB ಪಾಟೀಲ್ವರೆಗೂ ಕೂಡ ಎಲ್ಲರೂ ಕೂಡ ಆಸ್ಪರೆಂಟ್ಗಳೇ. ಬರಬರುತ್ತಾ ಕೆಪಿಸಿಸಿಯ ಮೇಲೆ ಕಣ್ಣಿಟ್ಟು ಕೂತಿದ್ದಂತಹ ಸತೀಶ್ ಜಾರಕಿಹೊಳಿ 2028ರಲ್ಲಾದರೂ ಕೂಡ ನಾನು ಸಿಎಂ ಆಗ್ತೀನಿ ಎನ್ನುವಂತಹ ಆಸೆಯನ್ನ ವ್ಯಕ್ತಪಡಿಸಿದ್ರು, ಇಂಗಿತವನ್ನ ತೋರ್ಪಡಿಸಿದ್ರು. ಸೊ ಈಗ ವಿಶ್ವನಾಥ್, MLC ವಿಶ್ವನಾಥ್ ಒಂದು ಭವಿಷ್ಯ ನುಡಿದಿದ್ದಾರೆ. ಇದು ವಿಶ್ವನಾಥ್ ಅವರ ಕಡೆಯಿಂದ ಬೇರೆ ಮೂಲಗಳು ಹೇಳಿಸಿದ್ಯಾ ಅಥವಾ ಸ್ವಯಂ ಪ್ರೇರಿತರಾಗಿ ವಿಶ್ವನಾಥ್ ಅವರೇ ಈ ಹೇಳಿಕೆಯನ್ನು ಕೊಟ್ರ ಗೊತ್ತಿಲ್ಲ. ಒಟ್ಟಾರೆ ಪವರ್ ಶೇರಿಂಗ್ ಮತ್ತೆ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಒಂದು ವೇಳೆ ಅಧಿಕಾರ ಹಸ್ತಾಂತರ ನಡೆದಿದ್ದೇ ಆದಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗ್ತಾರೆ, ಅಥವಾ KPCC ಹಾಲಿ ಅಧ್ಯಕ್ಷರಾಗಿರ್ತಕ್ಕಂತಹ DK ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರೆ. ಇದು ಹೇಳಿದ್ಯಾರು? ಸಿದ್ದರಾಮಯ್ಯನವರ ಮಾಜಿ ಆಪ್ತ ವಿಶ್ವನಾಥ್ ಭವಿಷ್ಯ ನುಡಿದಿರುವಂತಹದ್ದು. ಹಾಗಾದ್ರೆ ಇದರ ತಾತ್ಪರ್ಯ ಏನು? ಇದರ ಒಳಾರ್ಥವೇನು? ಇದರ ವಿಶ್ಲೇಷಣೆ ಏನು? ಅಧಿಕಾರ ಹಂಚಿಕೆ ಪ್ರಾಕ್ಟಿಕಲ್ ಆಗುತ್ತಾ? 2.5 ವರ್ಷದ ಅವಧಿ ಮುಕ್ತಾಯಗೊಳ್ತಾ ಇದ್ದ ಹಾಗೆ ರಾಜ್ಯದಲ್ಲಿ ರಾಜಕೀಯ ಪಲ್ಲಟ ಆಗುತ್ತಾ? ಸ್ಥಾನ ಪಲ್ಲಟ ಆಗುತ್ತಾ? ಸಿಎಂ ಸ್ಥಾನಕ್ಕೆ ಮತ್ತೆ ಜಟಾಪಟಿ ಶುರುವಾಗುತ್ತಾ? AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯವನ್ನು ಆಳೋದಕ್ಕೆ ಮತ್ತೆ ರಾಜ್ಯಕ್ಕೆ ಬರ್ತಾರ, ಅಥವಾ KPCC ಸ್ಥಾನವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಟ್ಟುಕೊಟ್ಟು, ಅಥವಾ DK ಸುರೇಶ್ ಅವರಿಗೆ ಬಿಟ್ಟುಕೊಟ್ಟು, ಅಥವಾ ಬೇರೆ ತರಹದ ರಾಜಕೀಯ ಡೆವಲಪ್ಮೆಂಟ್ಗಳಾಗಿ DK ಶಿವಕುಮಾರ್ ಸಿಎಂ ಆಗ್ತಾರಾ? ಏನಿದರ ಮರ್ಮ? ಎಲ್ಲವೂ ಕೂಡ ರಾಜಕೀಯ ಚರ್ಚೆ. ಎಲ್ಲ ತರಹದಲ್ಲೂ ಕೂಡ ರಾಜಕೀಯ ವಲಯದಲ್ಲಿ ಬಹಳಷ್ಟು ಸಂಚಲನ ಮೂಡಿಸಿರ್ತಕ್ಕಂಥ ಹೇಳಿಕೆ. ಉಳಿದ 2.5 ವರ್ಷ ಖರ್ಗೆ ಅಥವಾ DK ಸಿಎಂ ಆಗ್ತಾರೆ ಹೀಗಂತ ಹೊಸ ಬಾಂಬ್ ಸಿಡಿಸಿದ ಹಳ್ಳಿ ಹಕ್ಕಿ ವಿಶ್ವನಾಥ್ ಇಷ್ಟು ದಿನ ಸೈಲೆಂಟ್ ಆಗಿತ್ತು ಅಧಿಕಾರ ಹಂಚಿಕೆ ವಿಚಾರ. ಆದರೆ ಈಗ MLC ವಿಶ್ವನಾಥ್ ಅವರ ಮುಖಾಂತರವಾಗಿ ಮತ್ತೆ ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.